ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂಡಿಯನ್ ಪೋಸ್ಟ್ ಡಿಪಾರ್ಟ್ಮೆಂಟ್ GDS ಹುದ್ದೆಗಳ ಒಂದು ಬೃಹತ್ತಾದ ನೋಟಿಫಿಕೇಶನ್ ಅನ್ನು ಹೊರಗಡೆ ತಂದಿದೆ ಸ್ನೇಹಿತರೆ. ಗ್ರಾಮೀಣ ಡಕ್ ಸೇವಕ ಅಥವಾ GDS ಅಂತ ನಾವು ಏನು ಹುದ್ದೆಗಳನ್ನು ಕರಿತೀವಲ್ಲ, ಆ ಒಂದು ಹುದ್ದೆಗಳ ಬೃಹತ್ತಾದ ನೇಮಕಾತಿಯನ್ನು ಭಾರತೀಯ ಅಂಚೆ ಇಲಾಖೆ ಒಂದು ನೋಟಿಫಿಕೇಶನ್ ಅನ್ನು ಹೊರಗಡೆ ತಂದಿದೆ. ಇದರ ಸದುಪಯೋಗ ತಾವೆಲ್ಲರೂ ಪಡ್ಕೊಂಡು ಒಂದು ಅಪ್ಲಿಕೇಶನ್ ಅನ್ನು ಹಾಕಿ, ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ ಇರುವುದಿಲ್ಲ. ಇದರ ಬೆನಿಫಿಟ್ ಏನಂತಂದ್ರೆ ಯಾವುದೇ ರೀತಿಯ CBT ಟೆಸ್ಟ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಲಿಖಿತ ಎಕ್ಸಾಮ್ಗಳು ಇದಕ್ಕೆ ಇರುವುದಿಲ್ಲ. ಕೇವಲ ನಿಮ್ಮ 10th ಪರ್ಸೆಂಟೇಜ್ ಏನಿದೆ ಅಲ್ಲ, ಅದರ ಆಧಾರದ ಮೇಲೆ ಮಾತ್ರ ಇದರ ಏನು ಮಾಡಿರ್ತಾರೆ ಅಂದರೆ ಹುದ್ದೆಗಳ ನೇಮಕಾತಿಯನ್ನು ಮಾಡ್ಕೋತಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋದ ಸಂಪೂರ್ಣವಾದ ಮಾಹಿತಿಯನ್ನು, ಕೆಲಸಗಳ ವಿಧ ಏನು, ಅರ್ಹತೆ ಏನಿದೆ, ಏಜ್ ರಿಲ್ಯಾಕ್ಸೇಷನ್ ಎಷ್ಟಿದೆ, ವಿದ್ಯಾರ್ಹತೆ ಏನು, ಹೀಗೆ 10 ಹಲವಾರು ಮಾಹಿತಿಯನ್ನು ಮತ್ತು ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾ ಬೇಡವಾ, ಹೀಗೆ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಮತ್ತು ಮೇಲಿರುವಂಥ ಆಲ್ ಅಂತ ನೋಟಿಫಿಕೇಶನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಮಾಡೋದ್ರಿಂದ ಮುಂದೆ ಬರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ ಗ್ರಾಮ್ ಡಕ್ ಸೇವಕ್ GDS ಹುದ್ದೆಗಳಲ್ಲಿ 2 ರೀತಿಯ ಹುದ್ದೆಗಳನ್ನು ನಾವು ನೋಡ್ಬೋದು. 2 ರೀತಿಯ ಹುದ್ದೆಗಳಿಗೆ ಕಾಲ್ ಫಾರ್ಮನ್ನು ಮಾಡಿದ್ದಾರೆ. ಅವು ಯಾವ ಅಂತಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ 2 ಹುದ್ದೆಗಳಿಗೆ ಕಾಲ್ ಫಾರ್ಮನ್ನು ಮಾಡಿದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೆಳಗಡೆ ನೋಡ್ತಾ ಹೋಗೋಣ. ಅದೇನಂತಂದ್ರೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ನೋಡ್ಕೋತ ಹೋಗೋಣ. ಏನಂತಂದ್ರೆ ರಿಜಿಸ್ಟ್ರೇಷನ್ ಮತ್ತು ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನನ್ನು ನೀವು 15ನೇ ತಾರೀಕಿನಿಂದ 15 ಜುಲೈ 2024ರಿಂದ 5/8/2024 ಒಳಗೆ ಏನು ಮಾಡ್ಬೇಕಂದ್ರೆ ಅಪ್ಲಿಕೇಶನನ್ನು ನೀವು ಸಬ್ಮಿಟ್ ಮಾಡಬೇಕು. ಇನ್ನು ಏನಾದರೂ ಕರೆಕ್ಷನ್ ಅಥವಾ ಎಡಿಟ್ ಇತ್ತಂತಂದರೆ ಅದನ್ನು 6/8/2024ರಿಂದ 8/8/2024 ಅಂದರೆ 2 ದಿನಗಳ ಅವಕಾಶವನ್ನು ಕೊಡ್ತಾರೆ. ಅದರಲ್ಲಿ ನೀವೇನಾದರೂ ಕರೆಕ್ಷನ್ ಅಥವಾ ತಿದ್ದುಪಡಿ ಇತ್ತಂದರೆ ಅದನ್ನು ಮಾಡ್ತಾ ಹೋಗ್ಬೋದು. ಏನಪ್ಪ ಈ GDS ಹುದ್ದೆ ಅಂತಂದರೆ ಇದು ಪೋಸ್ಟ್ಮನ್ ಹುದ್ದೆಗಳಿಗಿಂತ ಒಂದು ಸ್ವಲ್ಪ ಮೇಲ್ದರ್ಜೆಯ ಹುದ್ದೆಯಾಗಿದೆ. ಅಥವಾ ನೀವು IBPB ಎಕ್ಸಾಮ್ ಏನದು ಇದ್ರ ಅಕೌಂಟನ್ನು ಮಾಡಿರ್ತಾರಲ್ಲ, ಹೋಗಿ ಆ ಹುದ್ದೆ ಮಾಡುವಂಥ ಸೇವಕರು ಸಹ ಇದರ ಅಡಿಯಲ್ಲೇ ಬರ್ತಾರೆ. ಇದೊಂದು ಪೋಸ್ಟ್ಮ್ಯಾನ್ ಹುದ್ದೆಗಳಿಗಿಂತ ಒಂದು ಸ್ವಲ್ಪ ಮೇಲ್ದರ್ಜೆಯ ಹುದ್ದೆ ಆಗಿರ್ತದೆ ಸ್ನೇಹಿತರೆ. ಇದಕ್ಕೆ ನೀವು ಅಪ್ಲಿಕೇಶನ್ನ ಸರಿಯಾದ ದಿನಾಂಕದಂದು ಮತ್ತು ಸರಿಯಾದ ರೀತಿಯಲ್ಲಿ ಹಾಕಿ ರಿಜಿಸ್ಟ್ರೇಷನ್ ಮಾಡಿ ಅಪ್ಲಿಕೇಶನನ್ನು ಹಾಕಿದರೆ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸ್ ತುಂಬ ಹೆಚ್ಚಾಗಿರ್ತದೆ. ನಾವು ಆವಾಗಲೇ ನೋಡಿದಾಗೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ BPM ಅಂತ ಕರೀತಾರೆ, ಇದರ ಒಂದು ಪೋಸ್ಟ್ ಕಾಲ್ಫಾರ್ಮ್ ಆಗಿದ್ದಾವೆ. ಇನ್ನು ಅದೇ ರೀತಿ ಇನ್ನೊಂದು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ABPM ಈ ರೀತಿಯ ಹುದ್ದೆಗಳು ಸಹ ಕಾಲ್ಫಾರ್ಮ್ ಆಗಿದ್ದಾವೆ ಸ್ನೇಹಿತರೆ. ಈ ಹುದ್ದೆಗಳ ಸ್ಯಾಲ್ರಿ ಸ್ಲ್ಯಾಬನ್ನು ನಾವು ನೋಡೋದಾದರೆ, ಅಂದರೆ ಸ್ಯಾಲ್ರಿ ಸ್ಕೇಲನ್ನು ನೋಡೋದಾದರೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ 12,000ದಿಂದ 29,380 ರೂಪಾಯಿಗಳವರೆಗೆ ಸ್ಯಾಲ್ರಿ ಏನಿರ್ಬೋದು ಕೊಡ್ಬೋದು. ಅಂದರೆ 12,000ದಿಂದ 29,000ವರೆಗೆ ಇವ್ರದ್ದು ಏನಿರ್ತಂದರೆ ಸ್ಯಾಲ್ರಿ ಸ್ಲ್ಯಾಬ್ ಇರ್ತದೆ. ಇನ್ನು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಏನಿರ್ತದಲ್ಲ ಅದು 10,000ದಿಂದ 24,470 ರೂಪಾಯಿಗಳವರೆಗೆ ಇವ್ರದ್ದೊಂದು ಸ್ಯಾಲ್ರಿ ಸ್ಲ್ಯಾಬ್ ಇರ್ತದೆ. ಇಷ್ಟೇ ಸ್ಯಾಲ್ರಿ ಕೊಡ್ತಾರಾ ಅಥವಾ ಇನ್ನೂ ಹೆಚ್ಚಾಗ್ತದ, ಅದು ಸರ್ಕಾರದ ನೀತಿ ನಿಯಮಗಳ ಮೇಲೆ ಅವಲಂಬನೆ ಆಗಿರ್ತದೆ. ಯಾವುದಾದ್ರು ನೋಟಿಫಿಕೇಶನ್ಗಳ ಮೂಲಕ ಅಥವಾ ಆದೇಶಗಳ ಮೂಲಕ ಸ್ಯಾಲ್ರಿಯನ್ನು ಹೆಚ್ಚು ಮಾಡಿದ್ರು ಮಾಡ್ಬೋದು. ಇನ್ನು ಇದರ ಏಜ್ ಲಿಮಿಟ್ ಎಷ್ಟಿದೆ, ನಾವು ಎಲಿಜಿಬಿಲಿಟಿ ಕ್ರೈಟೀರಿಯಾನ ಚೆಕ್ ಮಾಡಿದ್ರೆ ಏಜ್ ಲಿಮಿಟ್ ಎಷ್ಟಿದೆ ಅಂತಂದರೆ ಇದಕ್ಕೆ ಮಿನಿಮಮ್ 18 ವರ್ಷದ ಮೇಲಿನವರು ಇದಕ್ಕೆ ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ. ಮ್ಯಾಕ್ಸಿಮಮ್ ಎಷ್ಟಿದೆ ಅಂತಂದರೆ 40 ವರ್ಷದ ಒಳಗಿನವರು ಇದಕ್ಕೆ ಅಪ್ಲಿಕೇಶನ್ನ ಹಾಕಬೇಕು. 18ರಿಂದ 40 ವರ್ಷದ ಒಳಗಿನವರು ಎಲ್ಲರೂ ಇದಕ್ಕೆ ಏನು ಮಾಡ್ಬೋದು, ಅಪ್ಲಿಕೇಶನ್ನ ಹಾಕ್ಬೋದು. ಕೆಲವೊಂದು ಜನಕ್ಕೆ ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ. ಯಾರ್ಯಾರಿಗಪ್ಪ ಅಂತಂದರೆ ಶೆಡ್ಯೂಲ್ ಕಾಸ್ಟ್ SC ST ಅವರಿಗೆ 5 ವರ್ಷಗಳವರೆಗೆ ಏನಂದ್ರೆ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು OBC ಅವರಿಗೆ 3 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರೀತಾರೆ, ಅವ್ರಿಗೆ ಯಾವುದೇ ರೀತಿಯ ರಿಲ್ಯಾಕ್ಸೇಷನನ್ನು ಕೊಟ್ಟಿಲ್ಲ. ಇನ್ನು PWD ಕ್ಯಾಂಡಿಡೇಟ್ ಇತ್ತಂದರೆ ಅವರಿಗೆ 10 ವರ್ಷ ಕೊಟ್ಟಿದ್ದಾರೆ. PWD ಪ್ಲಸ್ OBC ಕ್ಯಾಂಡಿಡೇಟ್ ಇತ್ತಂದರೆ 13 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು PWD
SC ST ಇದ್ರೆ ಅಂದರೆ 15 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ತುಂಬ ಸವಲತ್ತನ್ನು ಕೊಡ್ತಿದೆ. ಇದನ್ನು ನಾವು ಏನು ಮಾಡ್ಬೋದು, ನಮ್ಮ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡ್ಕೊಂಡು ಈ ರೀತಿಯ ಹುದ್ದೆಗಳಿಗೆ ಎಕ್ಸಾಮನ್ನು ಪಾಸ್ ಮಾಡ್ಬೋದು. ಎಕ್ಸಾಮ್ ಅಂತ ಹೇಳಿದೆ, ಸಾರಿ, ಯಾಕಂತಂದರೆ ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮು ಇರೋದಿಲ್ಲ. ಯಾಕಂದರೆ ಈಗ ನೀವು ನೋಡಿರ್ಬೋದು, ಯಾವುದೋ ಅಸಿಸ್ಟೆಂಟ್ ಲೋಕೋ ಪೈಲಟ್ ಕರೆದಿದ್ದಾರೆ, PDO ಕರೆದಿದ್ದಾರೆ, ಆಮೇಲೆ ಮತ್ತೆ ಯಾವ್ದು ಕರೆದಿದ್ದಾರೆ ನೆನಪು ಬರ್ತಾ ಇಲ್ಲ, ಟೆಕ್ನಿಷಿಯನ್ ಕರೆದಿದ್ದಾರೆ, ಅದೇ ಏನದು ಗ್ರಾಮ ಲೆಕ್ಕಿಗ ಕರೆದಿದ್ದಾರೆ. ಇವೆಲ್ಲದಕ್ಕೂ ಸಹ ಏನಿದೆ, ಎಕ್ಸಾಮ್ ಇದೆ. ಫಸ್ಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು. ಫಸ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡಿ ಅದರಲ್ಲಿ ನೀವು ಪಾಸ್ ಆದರೆ ಮಾತ್ರ ಮುಂದಿನ ಹಂತಕ್ಕೆ ನಿಮ್ಗೆ ತೆಗೆದುಕೊಂಡು ಹೋಗ್ತಾರೆ. ಆದರೆ ಈ ಹುದ್ದೆಯಲ್ಲಿರುವಂಥ ಒಂದು ಬೆನಿಫಿಟ್ ಏನಂತಂದರೆ ಇದಕ್ಕೆ ಎಕ್ಸಾಮೇ ಇರುವುದಿಲ್ಲ. ಯಾರೆಲ್ಲ 10th ಒಳ್ಳೆ ಮಾರ್ಕ್ಸ್ ಶೀಟ್ ಇದೆಯಲ್ಲ ಅವರೆಲ್ಲರದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಯಾಕಂತಂದರೆ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅಂತಂದರೆ 10th ಅಷ್ಟೇ. 10th ಅಲ್ಲಿ ನೀವು ಒಳ್ಳೆ ಪರ್ಸೆಂಟೇಜ್ ಇತ್ತಂತಂದರೆ ನೀವು ಅಪ್ಲಿಕೇಶನ್ ಇದಕ್ಕೆ ಹಾಕ್ಬೋದು. ಯಾಕಂದರೆ ಇದನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ತಾರಂತಂದರೆ ನಿಮ್ಮ 10th ಅಲ್ಲಿ ನೀವು ತೆಗೆದುಕೊಡುವಂಥ ಪರ್ಸೆಂಟೇಜ್ ಏನಿದೆಯಲ್ಲ ಅದರ ಆಧಾರದ ಮೇಲೆ, ಮತ್ತು ನೀವು ಯಾವ ಡಿವಿಷನನ್ನು ಸೆಲೆಕ್ಟ್ ಮಾಡಿರ್ತೀರಲ್ಲ ಅಪ್ಲಿಕೇಶನ್ ಹಾಕುವಾಗ ಡಿವಿಷನನ್ನು ಕೇಳುತ್ತೆ. ಆ ಡಿವಿಷನಲ್ಲಿ ನೀವು ಯಾವ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕ್ತಾರಲ್ಲ ಆ ಡಿವಿಷನಲ್ಲಿ ಎಷ್ಟು ಮೆರಿಟ್ ನಿಂದಿರುತ್ತೆ ಅಲ್ಲ ಅದರ ಆಧಾರದ ಮೇಲೆ ನೀವು ಏನ್ಬೋದು ಸೆಲೆಕ್ಟ್ ಆಗುವಂಥ ಚಾನ್ಸ್ ತುಂಬ ಇರ್ತದೆ. ಅಂದರೆ ನೀವು ಫಸ್ಟ್ ನೆನಪಿಟ್ಕೊಳ್ಳಿ, ಇದಕ್ಕೆ ಎಕ್ಸಾಮ್ ಇರೋದಿಲ್ಲ, ಓನ್ಲಿ ಕ್ವಾಲಿಫಿಕೇಷನ್ 10th ಮಾತ್ರ. ಇನ್ನು ನೀವು ನೋಡ್ಬೋದು, ಇಲ್ಲಿ ನಿಮಗೆ ಕಂಪ್ಯೂಟರ್ ನಾಲೆಜ್ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಮೊದಲ ನೀವು ಹಿಂದಿನ ನೋಟಿಫಿಕೇಶನಲ್ಲಿ ನೋಡಿರ್ಬೋದು, ಕಂಪ್ಯೂಟರ್ ನಾಲೆಜ್ ಕೇಳಿದ್ರು, ಅದರ ಸರ್ಟಿಫಿಕೇಟ್ ಕೇಳ್ತಾ ಇರಲಿಲ್ಲ. ಕ್ಲಿಯರ್ ಆಗಿ ಹೇಳ್ತೀನಿ, ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕೇ ಬೇಕು. ಅಪ್ಲಿಕೇಶನ್ ಹಾಕುವಾಗ ಕಂಪ್ಯೂಟರ್ ಸರ್ಟಿಫಿಕೇಟ್ ಇರಲಿಲ್ಲ ಅಂತಂದರೆ ನೀವು ಏನು ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ ಒಂದು 3 ತಿಂಗಳ ಕಂಪ್ಯೂಟರ್ ಡಿಪ್ಲೊಮಾ ಸರ್ಟಿಫಿಕೇಟನ್ನು ತಕ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ನಿಮ್ಮ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಂತ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಈ ಒಂದು ಪೂರ್ಣವಾದ ನೋಟಿಫಿಕೇಷನನ್ನು ಓದಿ ಸರಿಯಾದ ರೀತಿ ಎಲ್ಲವನ್ನು ಅರ್ಥ ಮಾಡ್ಕೊಂಡ ಮೇಲೇ ಅಪ್ಲಿಕೇಶನ್ ಹಾಕಿ. ಹಾಗಾದರೆ ಸರಿಯಾದ ನೋಟಿಫಿಕೇಷನ್ ನಿಮ್ಗೆ ಎಲ್ಲಿ ಸಿಗ್ತದೆ ಅಂತಂದರೆ ಕೆಳಗಡೆ ನನ್ನ ವಾಟ್ಸಪ್ ಲಿಂಕ್ ಇದೆ, ಅದರಲ್ಲಿ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆದರೆ ನಾನು ಲಿಂಕಲ್ಲಿ ಏನು ಮಾಡಿರ್ತೀನಿ, ಶೇರ್ ಮಾಡಿರ್ತೀನಿ. ಅದನ್ನು ನೀವು ಸರಿಯಾದ ರೀತಿ ನೋಡ್ಕೊಳ್ಳಿ. ಇಲ್ಲಪ್ಪ ಅಂತಂದರೆ ಇಂಡಿಯನ್ ಪೋಸ್ಟ್ ಏನಾದ್ರು ವೆಬ್ಸೈಟ್ಗೆ ಹೋಗಿ ಅಲ್ಲೂ ಸಹ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರತಿಯೊಂದು ಮಾಹಿತಿಯನ್ನು ನೀವು ಸರಿಯಾದ ರೀತಿಯನ್ನು ನೋಡಿಕೊಂಡು ಅಪ್ಲಿಕೇಶನ್ನ ಹಾಕೋದು ಒಳ್ಳೆಯದು. ಹಾಗಾದರೆ ಅರ್ಜಿ ಯಾವ ರೀತಿ ಸಲ್ಲಿಸ್ಬೇಕಂದ್ರೆ ನೀವು ಮೊದಲು ವೆಬ್ಸೈಟ್ಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು OTP ಹಾಕಿ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಅದಕ್ಕೆ ಬೇಕಾದಂಥ ಯಾವ್ಯಾವ ಮಾಹಿತಿ ಬೇಕಂತಂದರೆ ನಿಮ್ದು ಏನು ಇಲ್ಲಿ ಕೊಟ್ಟಿದೆ ನೋಡಿ, ಫಸ್ಟ್ ಒಂದು ಕ್ಲಿಯರ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ, SLC ಮಾರ್ಕ್ಸ್ ಕಾರ್ಡ್ ನಿಮಗೆ ಬೇಕೇ ಬೇಕು, ಆಮೇಲೆ ಫೋಟೋ ಮತ್ತು ಸಹಿ ಬೇಕು, ಇಮೇಲ್ ID, ಮತ್ತು ನೀವು ಕೆಟಗರಿಯಲ್ಲಿ ಇದ್ದರೆ ಅಂತಂದರೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕರ್ನಾಟಕದಲ್ಲಿ ಹಾಕಿದರೆ ಬೇಕಾಗುತ್ತೆ, ಮತ್ತು ಮೊಬೈಲ್ ನಂಬರ್. ಇವಿಷ್ಟು ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ಗಳು ಇದ್ದರೆ ಇದರ ಜೊತೆ ಇನ್ನೊಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ಹೇಳ್ತಾ ಇದ್ದೀನಿ. ಈಗ ಬೇಕಾಗಿಲ್ಲ, ಮುಂದೆ ಬೇಕಾಗ್ತದೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ಸಹ ನೀವು ತೆಗೆದುಕೊಂಡು ಇಟ್ಕೊಳ್ಳಿ. ಇಷ್ಟೆಲ್ಲ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ನಿಮ್ಮ ಮೊಬೈಲಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಆಗಿರ್ಬೋದು. ಇಲ್ಲಪ್ಪ ಅಂತಂದರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಹತ್ತಿರದಲ್ಲಿರುವಂಥ ಒಂದು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕಿ. ಇಲ್ಲಪ್ಪ ಅಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ, ನಮ್ಮ ಮೊಬೈಲಲ್ಲೇ ಹಾಕ್ತೀವಿ ಹೇಳ್ಕೊಡಿ ಅಂತಂದರೆ ಮುಂದಿನ ವೀಡಿಯೋದಲ್ಲಿ ನಾನು ಏನು ಮಾಡ್ತೇನೆ ಅಂತಂದರೆ ಅಪ್ಲಿಕೇಶನ್ನ ಯಾವ ರೀತಿ ಹಾಕಬೇಕಂತ ಒಂದು ಸವಿಸ್ತಾರವಾದ ವಿಡಿಯೋವನ್ನು ಮಾಡ್ತೀನಿ. ನಿಮಗೆ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇದೇ ರೀತಿ ಈ ವಿಡಿಯೋ ಇನ್ನೂ ಯಾರ್ಯಾರಿಗೆ ಮುಟ್ಟಿಲ್ಲಲ್ಲ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ಸೆಂಡ್ ಮಾಡಿ. ಯಾಕಂತಂದರೆ ಇದೊಂದು ಏನೋ ಸದವಕಾಶವಾಗಿರ್ತದೆ. ಯಾಕಂದರೆ ಎಕ್ಸಾಮ್ ಇಲ್ದೇ ಮೆರಿಟ್ ಇತ್ತಂದರೆ ಒಳ್ಳೆ ರೀತಿ ಎಕ್ಸಾಮನ್ನು ಪಡಿಬೋದು. ಇನ್ನು ಕೆಲವೊಂದು ಜನ ಮನಸ್ಸಲ್ಲಿ ಏನಿರ್ತದೆ, ಇಲ್ಲಪ್ಪ ನಾನು 45% ಅಷ್ಟೇ ಆಗಿದೆ, ನಂದು 50 ಅಷ್ಟೇ ಆಗಿದೆ, 60 ಅಷ್ಟೇ ಆಗಿದೆ, ನಾನು ಸೆಲೆಕ್ಟ್ ಆಗ್ತೀನೋ ಇಲ್ಲೋ ಅಂತ. ಯಾಕಂತಂದರೆ ಮೊದಲಿಗೆ ನಾವು ಅಪ್ಲಿಕೇಶನ್ ಹಾಕೋದನ್ನು ಮಾಡಬೇಕು. ನೀ ಪ್ರಯತ್ನಿಸಿ ನೋಡು, ಭಗವಂತ ನಿನ್ನ ಪರವಾಗಿಯೇ ಇರುತ್ತಾನೆ ಅಂತಕ್ಕಂಥ ಒಂದು ಸ್ಲೋಗನ್ ಬರ್ತದೆ. ಫಸ್ಟ್ ನಾವು ಪ್ರಯತ್ನ ಮಾಡಬೇಕು. ಯಾಕಂದರೆ ಯಾವ ಹಂತದಲ್ಲಿ ಏನಾಗುತ್ತೆ ಹೇಳಕ್ಕೆ ಬರಲ್ಲ. ನೀವು ಹಾಕಿರುವಂಥ ಡಿವಿಷನಲ್ಲಿ ಅಪ್ಲಿಕೇಶನ್ ಕಡಿಮೆ ಬರ್ಬೋದು. ನೀವು 2022-23 ನೋಡ್ಬೋದು 45% ಆದವರು ಸಹ ಸೆಲೆಕ್ಟ್ ಆದಂಥ ಉದಾಹರಣೆ ನಾವು ನೋಡಿದ್ದೀನಿ. 45% ಆದವರು ಸಹ ಸೆಲೆಕ್ಟ್ ಆಗಿದ್ದಾರೆ. ಅದಕ್ಕಾಗಿ ನಾವು ಫಸ್ಟ್ ಏನು ಮಾಡ್ಬೇಕಂತಂದರೆ ಅಪ್ಲಿಕೇಶನನ್ನು ಹಾಕಬೇಕು. ಸೆಲೆಕ್ಟ್ ಆಗ್ತೀವೋ ಬಿಡ್ತೀವೋ ಸೆಕೆಂಡ್ರಿ. ನಾವು ಏನು ಮಾಡ್ಬೇಕಂದ್ರೆ ಫಸ್ಟ್ ಅಪ್ಲಿಕೇಶನ್ ಹಾಕಬೇಕು. ಪ್ರಯತ್ನ ಅಂತೂ ನಮ್ಮದಿರ್ತದೆ. ಭಗವಂತ ಏನು ಅವನ ಕೊಡುವಂಥದ್ದು ಬಿಡುವಂಥದ್ದು ಅವನ ಹತ್ರ ಇರ್ತದೆ. ನಾವು ಅಪ್ಲಿಕೇಶನ್ನ ಹಾಕೋದು ಫಸ್ಟ್ ಇರ್ತದೆ. ಆದ್ದರಿಂದ ಎಲ್ಲ ಸ್ನೇಹಿತರೆ ನೀವು ಅಪ್ಲಿಕೇಶನನ್ನು ಹಾಕಿ ಸರಿಯಾದ ಮಾಹಿತಿಯನ್ನು ನೋಡಿ ಅದೇ ರೀತಿ ಎಕ್ಸಾಮನ್ನು ಹಾಕಿ ಕಂಪ್ಯೂಟರ್ ಸರ್ಟಿಫಿಕೇಟ್ ತೆಗೆಸ್ಕೊಳ್ಳಿ.
ಅದೇ ರೀತಿ ಬೇರೆ ಬೇರೆ ಹುದ್ದೆಗಳು ಕಾಲ್ಫರ್ಮ್ ಆಗಿದ್ದಾವೆ, ಅವಕ್ಕೂ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಕ್ಸಾಮನ್ನು ಬರೀರಿ, ಸೆಲೆಕ್ಟ್ ಆಗಿ ನಿಮ್ಮ ಫ್ಯಾಮಿಲಿಯನ್ನು ಒಳ್ಳೆ ರೀತಿಯಿಂದ ಮುಂದುವರ್ಸ್ಕೊಂಡು ಹೋಗಿ. ನಾನು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಇದೇ ರೀತಿ ಮುಂದಿನ ವಿಡಿಯೋಗಳು ನಿಮ್ಗೆ ಬೇಕಂತಂದರೆ, ಯಾಕಂದರೆ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯಲ್ಲಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಥವಾ ಯುವಕರಿಗೂ ಯುವತಿಯರಿಗೂ ಉದ್ಯೋಗದ ಮಾಹಿತಿ ತಲುಪಬೇಕನ್ನೋದೇ ನಮ್ಮ ಉದ್ದೇಶ ಆಗಿರ್ತದೆ. ಯಾಕಂದರೆ ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗುವಾಗ ಸರಿಯಾದ ಮಾಹಿತಿ ಸಿಗ್ತಿರಲಿಲ್ಲ. ನಾವು ಯಾರ್ಯಾರನ್ನೂ ಕೇಳಿ ಓದಿ ಎಕ್ಸಾಮ್ ಪಾಸಾಗಿ ನೌಕರಿ ಹಿಡಿಬೇಕಾಯಿತು. ಆದ್ದರಿಂದ ಆ ಸಮಸ್ಯೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಆಗಬಾರ್ದಂಥ ಉದ್ದೇಶದಿಂದ ಈ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆದ್ದರಿಂದ ಸ್ನೇಹಿತರೆ, ನಿಮಗೆ ಯಾರ್ಯಾರು ಇದೆಯಲ್ಲ, ನಿಮ್ಗೆಲ್ಲರೂ ಚಾನಲ್ಗೆ ಲಿಂಕ್ ಕೆಳಗಡೆ ಇದೆ, ವಾಟ್ಸಪ್ ಲಿಂಕಿಗೆ, ಅದಕ್ಕೆ ಜಾಯ್ನ್ ಆಗ್ಬೋದು. ಇಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅದೇ ರೀತಿ ಮುಂದಿನ ವಿಡಿಯೋಗಳು ನಿಮಗೆ ಜಲ್ದಿ ಬೇಗ ತಲುಪ್ತವೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಫ್ರೆಂಡ್ಸ್ನೇ ನಮಸ್ಕಾರ.